proclamation requiring the appearance of person accused ಸೆಕ್ಷನ್ 82 ಅಂದರೆ ಆರೋಪಿ ಪರಾರಿಯಾಗಿದ್ದಾನಂತೆ. ಪರಾರಿಯಾದಾಗ ಇದನ್ನು ಓಡಿಸೋದು ಯಾರು? ಮಿಸ್ಟರ್ ದಾಸರಿ ಕ್ರಾಂತಿ. ಕೇಸ್ ನಂಬರ್ ನೋಡಿ CC557 ಹಾಂ, ಅರ್ಥ ಆಯ್ತಲ್ಲ. ಯಾರು ಪರಾರಿಯಾಗಿರೋದು ಇಲ್ಲಿ ನೋಡ್ರಿ, ಇಲ್ಲಿ ವರ್ಸಸ್ ಚೇತನ್ ಗೌಡ. ಇಲ್ಲಿ ನೋಡ್ರಿ, ನನ್ನ ಹೆಸರು ಹಾಕಿದ್ದಾರೆ, ಲೇಡೀಸ್ ನೇಮ್ ಅದು ನನ್ನ ಹೆಸರಿಗೆ ಹಾಕಿದ್ದಾರೆ ನೋಡಿ. ನನಗೆ ತಂದು ಕೊಡ್ತಾನೆ ಪೊಲೀಸ್ನವ್ರು. ಇದು ಯಾರ್ದು ಸಿಗ್ನೇಚರು? ಮಿಸ್ಟರ್ ದಾಸರಿ ಕ್ರಾಂತಿ ಸಿಗ್ನೇಚರ್. ಅಂದರೆ ಇದೇ ಜಡ್ಜು ನನ್ನನ್ನು 17 ತಿಂಗಳು JC ಕಸ್ಟಡಿ ಕೊಡ್ತಾನೆ. JC ಕಸ್ಟಡಿ ಕೊಡ್ತಾನೆ. ಇದ್ರ ಹಿಂದಿಂದ ಆ್ಯಕ್ಚುಲಿ ನೋಡಿ, ಇದ್ರ ಬ್ಯಾಕ್ ಸೈಡ್ ಆ್ಯಕ್ಚುಲಿ ನಾನು ರಿಲೀಸ್ ಆಗೋಕ್ಕೂ ಬಿಫೋರ್ ಆ್ಯಕ್ಚುಲಿ ಬಾಡಿ ವಾರೆಂಟು ಜೈಲಿಗೆ ಕಳಿಸ್ಕೊಡ್ತಾನೆ. JCಗೆ ಬಾಡಿ ವಾರೆಂಟ್ ಕಳಿಸ್ಕೊಟ್ಟು ನನ್ನನ್ನು 22ನೇ ತಾರೀಕು 3ನೇ ತಿಂಗಳು 2024ನೇ ತಾರೀಕು, ಈಗ 1 ತಿಂಗಳು ಹಿಂದೆ ಇದೇ ಸರ್ಪುಳಿ ಹಾಕೊಂಡು ಇದೇ ಕೋರ್ಟಿಗೆ ಬರ್ತಾರೆ. ಬಂದಮೇಲೂ ಪ್ರಾಕ್ಲಮೇಷನ್ ರಿಕ್ವೈರಿಂಗ್ ಅಂತೆ, ಅಂದರೆ ಪರಾರಿಯಾಗಿದ್ದಾನೆ ಅಂತೇಳಿ ಈ ಜಡ್ಜನ್ನ ಹ್ಯಾಂಗ್ ಮಾಡಬೇಕಲ್ವ ಇದು? ನೋಡ್ರಲ್ಲಿ ಸೆಕ್ಷನ್ 82 ಕೊಟ್ಟಿದ್ದಾನೆ, ಜಡ್ಜ್ ಸಿಗ್ನೇಚರ್ ಐತೆ. ಅಂದರೆ ಜಡ್ಜಸ್ದು, ಪೊಲೀಸ್ನವರು ಆ್ಯಂಡ್ ಕೋರ್ಟ್ ಸರ್ವೆಂಟ್ಸು ಇವರೆಲ್ಲ ಲಂಚ ಕೊಟ್ಟು ಬಂದ್ಬಿಟ್ಟು ಜಾಬ್ ಸೇರಿದ್ದಾರೆ ಅನ್ನೋದಕ್ಕೆ ಈ ಒಂದು ಡಾಕ್ಯುಮೆಂಟೇ ಸಾಕ್ಷಿ. ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಹೇಗೆ ಮಾಡ್ತಾರೆ ನೋಡಿ. ಅಂದರೆ 17 ತಿಂಗಳು ಇದೇ ಜಡ್ಜು ಯಾರು NR ಪುರ ದಾಸರಿ ಕ್ರಾಂತಿ ಇದ್ದಾನಲ್ಲ, ಸೆಕ್ಸ್ ಬ್ರೋಕರ್, ಆ ಸೆಕ್ಸ್ ವಿಡಿಯೋ ಇಟ್ಕೊಂಡು ಅವನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇಂಥವು ಆರ್ಡ್ರ್ ಮಾಡಿಸ್ತಾ ಇರೋದು. ಇವನೇ 17 ತಿಂಗಳು ಜೈಲ್ಸಲ್ಲಿ ಇರ್ತಾನೆ. ಈಗ ಇದು PCR ಕೇಸಿಗೆ ಅಕ್ಯೂಸು A3 ಅಪ್ಸ್ಟ್ಯಾಂಡಿಂಗ್ ಅಂತೆ, ಪರಾರಿಯಾಗಿದ್ದಾನಂತೆ. ಅಂದರೆ ಕೋರ್ಟ್ನ ಯಾವ ರೀತಿ ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಯಾಮಾರಿಸ್ತಾವ್ರೆ. ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಕೈಯಲ್ಲಿ ಬ್ರಿಟಿಷ್ ಕಾಂಗ್ರೆಸ್ ಸೆಕ್ಸ್ ಬ್ರೋಕರ್ಸ್ ಇದಾರಲ್ಲ, ಕೋರ್ಟ್ನ ಯಾವ ರೀತಿ ಯಾಮಾರಿಸ್ತಿದ್ದಾರೆ ಅಂದರೆ ಲಾ ಯಾರಿಗೂ ಗೊತ್ತಿಲ್ಲ, ಜನನ ಹೆಂಗೆ ಬೇಕಾದ್ರೆ ಯಾಮಾರಿಸ್ಬೋದು ಅನ್ಕೊಬಿಟ್ಟಿದ್ದಾರೆ. BJP ಪಾರ್ಟಿಲಿ ಕೆಲವರಿಗೆ ಕಾನೂನೇ ಗೊತ್ತಿಲ್ಲ, ಲೀಡರ್ಗಳಿಗೆ ಕಾನೂನು ಗೊತ್ತಿಲ್ಲ, ಯಾಮಾರಿಸ್ತಾವ್ರೆ ನೋಡಿ. ಪ್ರಾಕ್ಲಮೇಷನ್ ಪರಾರಿಯಾಗಿದ್ದಾನಂತೆ, ಆರೋಪಿ ಪರಾರಿಯಾಗಿದ್ದಾನಂತೆ. 17 ತಿಂಗಳು ಇವರೇ ತಾನೇ JC ಒಳಗಡೆ ಇಟ್ಟಿದ್ದು. ಇದು PCR ಕೇಸ್ ತಾನೆ. ದಾಸರಿ ಕ್ರಾಂತಿ ಕೋರ್ಟ್ ಆಫೀಸ್ ರೂಮಲ್ಲಿ ತುಲ್ಲು ನೆಕ್ಕಿದ್ದಾನೆ, ಫಕ್ಕು ಮಾಡಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ, ಈ ಡಾಕ್ಯುಮೆಂಟ್ ಸಾಕ್ಷಿ. ಅವರು ಸೆಕ್ಸ್ ಬ್ರೋಕರ್ಸ್ ಏನು ಹೇಳ್ತಾರೆ ಹಂಗೆ ಕೇಳ್ತಾವನೆ. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ನೆಕ್ಸ್ಟ್ ಮಂತ್ 4th ಆಫ್ಟರ್ ಚೇತನ್ ಗೌಡ ಲಾ ಆ್ಯಂಡ್ ಡಿಫೆನ್ಸ್ ಆ್ಯಂಡ್ ಹೋಮ್ ಮಿನಿಸ್ಟ್ರು. ಈ ಕ್ರಾಂತಿನ ಪಕ್ಕ ಕಸ್ಟಡಿ ತಗೊಳ್ತೀನಿ. ಈ ಕ್ರಾಂತಿ ಪೊಲೀಸ್ನವರು ಎಲ್ಲರೂ ಕಸ್ಟಡಿಗೆ ಹೋಗ್ತಾರೆ, ಎಲ್ರಿಗೂ ಕನ್ವಿಕ್ಷನ್ ಆಗುತ್ತೆ. ಅದು ಯಾವ ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಕಾಪಾಡ್ತಾನೋ, ಅವ್ರ ಅಪ್ಪ ಕಾಪಾಡ್ತಾನೋ ನಾನು ನೋಡ್ತೀನಿ. ಇಲ್ಲಿ ಅಡ್ವೊಕೇಟು ಎಲ್ಲರೂ ಕಸ್ಟಡಿ ತಗೊಳ್ತೀನಿ. ಅಡ್ವೊಕೇಟ್, ಕೋರ್ಟ್ ಸರ್ವೆಂಟ್ಸ್ ಆ್ಯಂಡ್ NR ಪುರ ಪೊಲೀಸ್ನವ್ರನ್ನ ಅವರು ಸೆಕ್ಷನ್ CRPC 82 ಹೆಂಗೆ ಕೊಟ್ಟರು ನನಗೆ. ಅವ್ನು ಪೊಲೀಸ್ನವ್ರು ಬಂದು ಹೆಂಗೆ ಕೊಟ್ಟ, ಅದೇ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿರೋದು 2 ಕೇಸು. ಅಂದರೆ ಕೋರ್ಟ್ನ ಯಾವ ರೀತಿ ಯಾಮಾರಿಸ್ತಾವ್ರೆ ಅನ್ನೋದಕ್ಕೆ ವಿತ್ ಸಾಕ್ಷಿ ಸಮೇತ ಪಬ್ಲಿಕ್ ಮುಂದೆ ಇಡ್ತಾ ಇದ್ದೀನಿ. ಮೈ ಕಂಟ್ರಿ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಮೈ ಕಂಟ್ರಿ ಪಬ್ಲಿಕ್ಕಿಗೆ ಸಲಾಂ. ನೋಡ್ರಿ ಇಲ್ಲಿ ಯಾವ ರೀತಿ ಯಾಮಾರಿಸ್ತಾವ್ರೆ ಅನ್ನೋದಕ್ಕೆ ಇದು ಜಡ್ಜ್ ಸಿಗ್ನೇಚರ್. 17 ತಿಂಗಳು JC ಬಿಡ್ತಾನೆ. JCಲಿ ಇಟ್ಟಿರೋದು ಇದೇ ಜಡ್ಜ್. ಈ ಕೇಸ್ನ ಮುಗಿಸಲ್ಲ, ಬೇಕಂತ ಪೆಂಡಿಂಗ್ ಇಡ್ತಾನೆ. ಜನರ ಮುಂದೆ ಲೈವ್ ಕೊಡೋಕ್ಕೆ ಹೆದರ್ತಾವನೆ ಜಡ್ಜು. ಜನರ ಮುಂದೆ ಲೈವ್ ಕೊಡೋಕ್ಕೆ ಜಡ್ಜ್ ಯಾಕೆ ಹೆದರ್ತಾನೆ? PCR ಕೇಸ್ ಇದು ನೋಡಿ. ಅವ್ನು ಯಾವುದೋ ವಿಷ್ಣು ಪ್ರಸಾದ್ ಪೇಪರಲ್ಲಿ ಬರೆದ್ರೆ ನನಗೆ ಹೇಗೆ ಕೊಡ್ತಾನೆ ಇವನಿದು? ನೋಡ್ರಿ ನೇಮ್ ನೋಡ್ರಿ, CHETHANA ಬಂತು ಅಂದರೆ ಫೀಮೇಲ್ ನೇಮ್ ಆಗುತ್ತದೆ. ಬಟ್ ಬಾಡಿ ವಾರೆಂಟಲ್ಲಿ ಏನು ಮಾಡಿದ್ದಾನೆ, ಮೈ ನೇಮಿಗೆ ಕೊಟ್ಟಾನೆ. ಇಲ್ಲಿ ನೋಡಿ, ಇವನು ಲಂಚ ಕೊಟ್ಟು ಬಂದಿರೋ ಜಡ್ಜ್ ಇವನು. ಇಲ್ಲಿ NR ಪುರದಲ್ಲಿ 20 ಲಕ್ಷ ವಸೂಲಿ ಮಾಡ್ತಾವ್ರೆ. NR ಪುರದಲ್ಲಿ ಪಬ್ಲಿಕ್ ಹತ್ರ 20 ಲಕ್ಷ ವಸೂಲಿ ಮಾಡ್ತಾವ್ರೆ. NR ಪುರದ ಪೊಲೀಸ್ನವ್ರು PC ಮತ್ತು ಹೆಡ್ ಕಾನ್ಸ್ಟೇಬಲ್ ASIನ ಬಿಟ್ಬಿಟ್ಟಿದ್ದಾನೆ ವಸೂಲಿ ಮಾಡೋಕ್ಕೆ. PSIಗಿಂತಿಷ್ಟು, CPIಗಿಂತಿಷ್ಟು, ಜಡ್ಜಿಗಿಂತಿಷ್ಟು ಅಂತ ಹೇಳ್ಬಿಟ್ಟು ನೋಡಿ. ಇಷ್ಟು ದಾಖಲಾತಿ ಸಮೇತ ವಿತ್ ದಾಖಲಾತಿ ಜಡ್ಜ್ ಹೆಂಗೆ ತಗ್ಲಾಕೊಂಡಿದ್ದಾನೆ. ಈ ಒಂದು ಪ್ರಾಕ್ಲಮೇಷನ್ ರಿಕ್ವೈರಿಂಗ್ ದ ಅಪಿಯರೆನ್ಸ್ ಆಫ್ ಪರ್ಸನ್ ಅಂತೆ, ಅಕ್ಯೂಸ್ಡ್. ಸೆಕ್ಷನ್ 82 ಆರೋಪಿ ಅಪ್ಸ್ಟ್ಯಾಂಡಿಂಗ್. 17 ತಿಂಗಳು ಜೈಲಲ್ಲಿ ಇಟ್ಟಿದ್ದಾರೋ ಇವನೇ, ಯಾರೋ ಈ ಮಿಸ್ಟರ್ ಕ್ರಾಂತಿನೇ. ಸೊ ನನ್ನನ್ನು ಜೈಲಲ್ಲಿ ಇಟ್ಟು ಮರ್ಡ್ರ್ ಮಾಡೋಕ್ಕೆ 100 crores ಹಣದ ವ್ಯವಹಾರ ಆಗಿತ್ತು ಅನ್ನೋದಕ್ಕೆ ಈ ಒಂದು ಸಾಕ್ಷಿನೇ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ಅಂದರೆ 17 ತಿಂಗಳು ಜೈಲಲ್ಲಿ ಇಟ್ಟಿರೋದು ಇದೇ ಜಡ್ಜು. ನಾನು ಪರಾರಿಯಾಗಿದ್ದೀನಿ ಅಂತ ಹೆಂಗೆ ಅವ್ನು ಸಿಗ್ನೇಚರ್ ಆಗ್ತಾನೆ ಇಲ್ಲಿ ವಿತ್ ಸಾಕ್ಷಿ ಸಮೇತ ತಗಲಾಕಂಡ. ಮಿಸ್ಟರ್ ಎಲ್ಬೋರ್ಡ್ ಜಡ್ಜ್ ಅಲ್ಲ, ಎಲ್ಬೋರ್ಡ್ ಜಡ್ಜ್. ಅವನು ಹಣ ಕೊಟ್ಟು ಜಾಬ್ ಸೇರ್ಕೊಂಡಿದ್ದಾನೆ. ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿಗೆ ಹಣ ಕೊಟ್ಟು ಅವನು ಆಫೀಸ್ ರೂಮಲ್ಲಿ ತುಲ್ನೆಕ್ಕಿ ಫಕ್ ಮಾಡ್ತಾ ಇರೋದು ಅಂತ ಕನ್ಫರ್ಮ್ ಆಯಿತು.